ನನ್ನ ವೈದ್ಯಕೀಯ ವೃತ್ತಿ ಪ್ರಾರಂಭ ಆದದ್ದು 1981ರಲ್ಲಿ. ನಾನು MBBS ಸ್ಟಾರ್ಟ್ ಆಗಿ ಕಲಿಕೆ ಅದರಲ್ಲಿ ಸಾಧಾರಣ ಒಂದು 10 ವರ್ಷಗಳ ಕಾಲ ಮಣಿಪಾಲದ KMCಯಲ್ಲಿ ಕಸ್ತೂರಬಾ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿ, ಡಿಪ್ಲೊಮಾ ಇನ್ ಸೈಕಲಾಜಿಕಲ್ ಮೆಡಿಸಿನ್ ಮಾಡಿ, ಹಾಗೆ ಸ್ನಾತಕೋತ್ತರ ಪದವಿ MD ಮಾಡಿ, ಅದು ಟ್ರೈನಿಂಗ್ ಪೀರಿಯಡ್. ಅದರ ನಂತರ 1990ರಿಂದ 92ವರೆಗೆ ನಾನು ನಿಮಾನ್ಸಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕೆಲಸ ಮಾಡಿಕೊಂಡು ಆಮೇಲೆ ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿ ಕಸ್ತೂರಬಾ ಮೆಡಿಕಲ್ ಕಾಲೇಜ್ ಅಲ್ಲಿ ವೈದ್ಯಕೀಯ ವೃತ್ತಿಯು ಹಾಗೂ ಬೋಧನಾ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟಲ್ಲಿ ಬೋಧನೆ ಮೆಡಿಕಲ್ ಕಾಲೇಜಿನಲ್ಲಿ ಬೋಧನೆ ಪ್ರಾರಂಭ ಮಾಡಿ ಸಾಧಾರಣ ಒಂದು 22 ವರ್ಷಗಳ ಕಾಲ KMCಯಲ್ಲಿದ್ದು ಆಮೇಲೆ AJ ಮೆಡಿಕಲ್ ಕಾಲೇಜಿನಲ್ಲಿ ಈಗ ಕಳೆದ 10 ವರ್ಷಗಳಿಂದ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿಯೂ ಕೆಲಸ ಮಾಡಿಕೊಂಡು ನನ್ನ ವೃತ್ತಿ ಜೀವನವನ್ನು ಮಾನಸಿಕ ರೋಗಿಗಳ ಚಿಕಿತ್ಸೆ ಮಾಡುವಲ್ಲಿ ಪ್ರೈವೇಟಲ್ಲಿ ಕೂಡ ನಮ್ಮ ಈ ಒಂದು ಚಿಕಿತ್ಸೆಯನ್ನು ಕೊಡಲು ವಿನಯ ಆಸ್ಪತ್ರೆ ಹಾಗೂ ಮನಸ್ವಿನಿ ಮಂಗಳೂರಿನ ಜ್ಯೋತಿಯ ಪಕ್ಕದಲ್ಲಿರುವ ಬಲ್ಮಠ ಮನಸ್ವಿನಿ ಕ್ಲಿನಿಕ್ನಲ್ಲಿ ನಾನು ಹೊರರೋಗಿಗಳ ಚಿಕಿತ್ಸೆಯನ್ನು ಮಾಡಿಕೊಂಡು ಕಳೆದ ಒಂದು 20-25 ವರ್ಷದಿಂದ ಈ ಸೇವೆಯನ್ನು ಮಾಡಿಕೊಂಡಿದ್ದೇನೆ. ನಿಜವಾಗಿ ಹೇಳೋದಾದರೆ ಈ ಮನಸ್ಸಿಗೆ ಸಂಬಂಧಪಟ್ಟಂಥ ರೋಗಗಳ ಚಿಕಿತ್ಸೆಗೆ ಒಂದು ಸುಂದರವಾದ ಪರಿಸರ ಬೇಕು, ಒಂದು ಸುಂದರವಾದ ವಾತಾವರಣ ಬೇಕು. ಈ ಥರದ ರೋಗಿಗಳನ್ನು ನಾವು ಸಾಧಾರಣವಾಗಿ ಒಂದು ಆಸ್ಪತ್ರೆ ಒಳಗೆ ಚಿಕಿತ್ಸೆ ಕೊಡುವಂಥ ಒಂದು ಸಂದರ್ಭಗಳು ಕೆಲವು ಬರುತ್ತೆ. ಆದರೆ ಅವರಿಗೆ ಬೇಕಾಗಿದ್ದು ಹೆಚ್ಚಾಗಿ ಮಲಗಿಕೊಂಡು ಚಿಕಿತ್ಸೆ ಕೊಡುವಂಥದ್ದಲ್ಲ. ಬೇರೆ ದೈಹಿಕ ಕಾಯಿಲೆಗಳ ಹಾಗೆ ಏನೋ ಇನ್ಫೆಕ್ಷನ್ ಬಂತು, ಸ್ಟ್ರೋಕ್ ಆಯಿತು, ಅಥವಾ ಏನೋ ಒಂದು ಕ್ಯಾನ್ಸರ್ ಆಯಿತು, ಆ ಥರದಲ್ಲಿ ಒಂದು ಮಲಗಿ ಕೊಡುವಂಥ ಒಂದು ಹಾಸಿಗೆಗೆ ಅಂಟಿಕೊಂಡಿರುವಂಥ ಒಂದು ಚಿಕಿತ್ಸೆ ಕ್ರಮ ಅಲ್ಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಕೆಲವು ರೋಗಗಳಿಗೆ ಚಿಕಿತ್ಸೆ ಮಾಡುವಾಗ ಆ ಥರದ್ದು ವ್ಯವಸ್ಥೆ ಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಪರಿಸರ, ಅವರಲ್ಲಿರುವಂಥ ಒಂದು ಈ ಮಾನಸಿಕ ಒತ್ತಡ ಏನುಂಟು ಅದನ್ನು ಹಗುರ ಮಾಡಿಕೊಳ್ಳಲಿಕ್ಕಾಗಲಿ, ಅಥವಾ ಅವರ ಈ ಸೈಕಾಟಿಕ್ ಇಲ್ನೆಸ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಈ ಮನಸ್ಸಿನ ಮೆದುಳಿನ ಒಳಗಿರುವಂಥ ಒಂದು ನ್ಯೂರೋ ಕೆಮಿಕಲ್ಸ್ ಏನುಂಟು ಇಂಬ್ಯಾಲೆನ್ಸ್, ಅದು ಆಗಲಿಕ್ಕೆ ಬೇಕಾಗಿರೋ ವಾತಾವರಣವೂ ಕೂಡ ಅದಕ್ಕೆ ಪೂರಕ ಆಗುತ್ತೆ. ಅದನ್ನು ಸರಿ ಮಾಡಲಿಕ್ಕೆ ನಾವು ಮೆಡಿಸಿನ್ಸನ್ನು ಕೊಡುತ್ತೇವೆ. ಆ ಮೆಡಿಸಿನ್ ಜೊತೆಗೆ ಅವರಿಗೆ ಅದನ್ನು ಅವರ ಆ ಒಂದು ರೆಸ್ಟ್ಲೆಸ್ನೆಸ್ ಏನುಂಟು ಅದನ್ನು ಹೊರಗೆ ಹಾಕಲಿಕ್ಕೆ ಕೂಡ ಒಂದು ಚಾನೆಲ್ ಬೇಕಾಗುತ್ತೆ. ಅದಕ್ಕೆ ಒಂದು ಒಳ್ಳೆಯ ಒಂದು ಈ ವಾತಾವರಣ ಸೃಷ್ಟಿಯಾಗೋದು ಒಂದು ಅಗತ್ಯ ಇದೆ. ಅದಕ್ಕೋಸ್ಕರ ಇದು ಸ್ವಲ್ಪ ನಮ್ಮ ಮಂಗಳೂರಿನ ಸಿಟಿಯಿಂದ ಸ್ವಲ್ಪ ಹೊರಗೆ ಅನಿಸಿದರೂ ಕೂಡ ಇಷ್ಟೊಂದು ವಿಶಾಲ ಪ್ರದೇಶ ಇರುವ ಕಾರಣ ಇಲ್ಲಿ ನಾವು ಮನಸ್ವಿನಿ ಆಸ್ಪತ್ರೆಯನ್ನು ಎಕ್ಸ್ಕ್ಲೂಸಿವ್ಲಿ ವಿ ವಾಂಟ್ ಟು ಮೇಕ್ ಇಟ್ ದ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಮೆಂಟಲ್ ಹೆಲ್ತ್. ಉದಾಹರಣೆಗೆ ಬೆಂಗಳೂರಿನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರಲಾಜಿಕಲ್ ಸೈನ್ಸ್ ಇರುವಂಥ ಒಂದು ಅಲ್ಲಿ ನಾನು ಕೆಲಸ ಮಾಡುವಾಗ ನಾನು ಕಂಡಂಥ ಒಂದು ಕನಸು ಇದು. ಈ ನಮ್ಮ ಒಂದು ಕೋಸ್ಟಲ್ ಬೆಲ್ಟ್ ಕರಾವಳಿ ಕರ್ನಾಟಕದಲ್ಲಿ ಅದೇ ಥರದ ಒಂದು ಇನ್ಸ್ಟಿಟ್ಯೂಟ್ ನಮ್ಮಲ್ಲಿ ಬರಬೇಕನ್ನುವಂಥ ಒಂದು ಹಂಬಲ ಇತ್ತು. ಆ ಒಂದು ಕನಸು ಏನಿತ್ತು ಅದು ಈಗ ಸಾಕಾರಗೊಳ್ತಾ ಇದೆ. ಅದು ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು. ಇದೊಂದು ಅವಕಾಶ. ಇದು ಈ ನಮ್ಮ ಒಂದು ಫ್ಯಾಮಿಲಿ ಟ್ರಸ್ಟ್ ತುಂಗಾ ಫ್ಯಾಮಿಲಿ, ನಮ್ಮ ತುಂಗಾ ಫ್ಯಾಮಿಲಿ ನಮ್ಮ ಕುಂದಾಪುರದ ಹತ್ತಿರದಲ್ಲಿರುವಂಥ ಸಾಸ್ತಾನದಲ್ಲಿ ಒಂದು ಐರೋಡಿ ತುಂಗಾ ಫ್ಯಾಮಿಲಿ, ಅಲ್ಲಿ ಹುಟ್ಟಿ ಬೆಳೆದು ಕಲಿತು ಬಂದವನು. ನಮ್ಮ ಕುಟುಂಬ ಇದಕ್ಕೆ ಒಂದು ತುಂಬ ಸಹಕಾರ ಮಾಡಿದೆ. ನಮ್ಮ ಅಣ್ಣಂದಿರು, ನಮ್ಮ ಹಿತೈಷಿಗಳು, ನಮ್ಮ ಎಲ್ಲ ಒಂದು ಕುಟುಂಬವು ಇದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದೆ. ಒಂದು ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡಿಕೊಂಡು ಅದರಲ್ಲಿ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಕುಟುಂಬ ಈ ಒಂದು ಮಾನಸಿಕ ರೋಗಗಳನ್ನು ತುಂಬ ಹತ್ತಿರದಿಂದ ನೋಡಿರುವಂಥದ್ದು ಕೆಲವು ಪರಿಸ್ಥಿತಿಗಳಿವೆ. ಅದರಿಂದ ಅವರಿಗೆ, ನಮ್ಮ ಫ್ಯಾಮಿಲಿಯವರಿಗೆ ಗೊತ್ತುಂಟು ಇದರಿಂದ ಎಷ್ಟು ಜನ ಬಳಲಿ ಅವರಿಗೆ ಕಷ್ಟ ಆಗುತ್ತೆ ಅಂತ ಒಂದು ಗೊತ್ತುಂಟು. ಅದಕ್ಕೆ ಈ ಒಂದು ಫೀಲ್ಡಲ್ಲೇ ನಾನು ಹೇಗೂ ಸೈಕ್ಯಾಟ್ರಿಸ್ಟ್ ಆಗಿದ್ದೇನೆ, ಇದೊಂದು ಸಮಾಜಮುಖಿಯಾಗಿ ಕೂಡ ತುಂಬ, ಯಾಕಂತ ಹೇಳಿದರೆ ಈ ಮಾನಸಿಕ ರೋಗಿಗಳನ್ನು ಸಮಾಜ ಯಾವ ಥರದಲ್ಲಿ ನೋಡ್ತದೆ ಅನ್ನುವಂಥದ್ದು ನಾವು ಕಳೆದ ಒಂದು 30-35 ವರ್ಷಗಳ ಒಂದು ಅನುಭವದಿಂದ ನಮಗೆ ಗೊತ್ತುಂಟು. ಅದನ್ನು ಸಮಾಜದಲ್ಲಿ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ
ಇಂಥ ರೋಗಿಗಳಿಗೆ ಕೂಡ ಬದುಕುವ ಒಂದು ಹಕ್ಕುಂಟು, ಎಲ್ಲರಂತೆ ಜೀವನ ಮಾಡುವಂಥ ಹಕ್ಕುಂಟು. ಹಾಗೆ ಈ ರೋಗದಿಂದ ಮುಕ್ತ ಆದರೆ ಈ ರೋಗ ಅನ್ನುವಂಥದ್ದು ಬೇರೆ ದೈಹಿಕ ರೋಗಗಳ ಹಾಗೆ ಇದು ಒಂದು ದೇಹದಲ್ಲಿ ಬರುವಂಥ, ಅಂದರೆ ಮೆದುಳಿನಲ್ಲಿ ರಾಸಾಯನಿಕ ವಸ್ತುಗಳ ಒಂದು ಏರುಪೇರಿಂದ ಬರುವಂಥ ಒಂದು ಸಮಸ್ಯೆ ಆದ ಕಾರಣ ಅದನ್ನು ಕೂಡ ನಾವು ರೋಗ ಅಂತ ಹೇಳ್ತೇವೆ. ಆದ್ದರಿಂದ ಎಲ್ಲ ರೋಗಗಳ ಕೂಡ ಹಾಗೆ ಕೂಡ ಇದು ಒಂದು ರೋಗ, ಇದಕ್ಕೂ ಚಿಕಿತ್ಸೆ ಇದೆ. ಬಟ್ ಇದರ ಚಿಕಿತ್ಸೆ ವಿಧಾನ ಮಾತ್ರ ಬೇರೆ ದೈಹಿಕ ಕಾಯಿಲೆಗಳಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಮನಸ್ಸು ಇದಕ್ಕೆ ಸರಿಯಾಗುವಂಥ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಅವರ ಯೋಚನೆ ಇರ್ಬೋದು, ಭಾವನೆ ಇರ್ಬೋದು, ವರ್ತನೆ ಇರ್ಬೋದು, ಇದರಲ್ಲೆಲ್ಲ ಅವರು ಒಂದು ಸಮತೋಲನ ಕಾಪಾಡಿಕೊಳ್ಳುವಂತೆ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಅದಕ್ಕೆ ಮದ್ದುಗಳ ಅವಶ್ಯಕತೆ ಇದೆ. ಹಾಗೆ ಸೈಕೋಥೆರಪಿ ಅಥವಾ ಕೌನ್ಸಲಿಂಗ್ ಅಥವಾ ಅವರ ಸಾಂತ್ವನ ಅಂತ ನಾವೇನು ಹೇಳ್ತೇವೆ, ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಬಿಹೇವಿಯರ್ ಥೆರಪಿ ಇರ್ಬೋದು. ಹಾಗೆ ಬೇರೆ ಬೇರೆ ರೀತಿಯ ಸೈಕೋಸೋಷಿಯಲ್ ಮ್ಯಾನೇಜ್ಮೆಂಟ್ ಕೂಡ ಅಗತ್ಯ ಇರುತ್ತೆ. ಹೇಳಬೇಕಾದ್ರೆ ನಾವು ರೋಗಿಗಳಿಗೆ ಚಿಕಿತ್ಸೆ ಮಾಡಲಿಕ್ಕೆ ಕೊಡುವಂಥದ್ದು 1/3 ಮಾತ್ರ ಮೆಡಿಸಿನ್. ಉಳಿದ ಒಂದು 2/3 ಭಾಗ 2/3 ಅದು ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಒಂದು ಆ ಕೌನ್ಸಿಲಿಂಗ್ ಅಗತ್ಯ ಇರುತ್ತೆ. ಅವರಿಗೆ ಸೈಕೋಸೋಷಿಯಲ್ ರಿಲ್ಯಾಕ್ಸೇಷನ್ ಅಗತ್ಯ ಇರುತ್ತೆ. ಅದನ್ನೆಲ್ಲ ನಾವು ಫ್ಯಾಮಿಲಿ ಥೆರಪಿ ಅಗತ್ಯ ಇರುತ್ತೆ, ಎಜುಕೇಷನ್ ಅಗತ್ಯ ಇರುತ್ತೆ. ಉದಾಹರಣೆಗೆ ಈಗ ಮದ್ಯವ್ಯಸನ ವಿಮುಕ್ತರಾಗಿ ಮಾಡಬೇಕಾದ್ರೆ ಈಗಿನ ಸಮಾಜದಲ್ಲಿ ಅದು ಡ್ರಗ್ ಅಬ್ಯೂಸ್ ಅಂತ ನಾವೇನು ಹೇಳ್ತೇವೆ, ಸಬ್ಸ್ಟೆನ್ಸ್, ಈ ಬರೀ ಮದ್ಯಪಾನ ಮಾತ್ರ ಅಲ್ಲ, ಬೇರೆ ಥರದ MDMA ಇರ್ಬೋದು, ಕ್ಯಾನಬಿಸ್ ಇರ್ಬೋದು, ಗಾಂಜಾ ಅಂತ ಏನು ಹೇಳ್ತೇವೆ, ಅದರ ಒಂದು ಅಡಿಕ್ಷನ್ಸಿಗೆ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಅದನ್ನು ಹೋಗಲಾಡಿಸಲಿಕ್ಕೆ ನಾವು ಡಿಟಾಕ್ಸಿಫಿಕೇಷನ್ ಮಾಡ್ತೇವೆ. ಡಿಅಡಿಕ್ಷನಲ್ಲಿ ಬೇಕಾಗುವಂಥದ್ದು ಅವರ ಮನ ಪರಿವರ್ತನೆ. ಅದಕ್ಕೆ ಅವರು ಮತ್ತೆ ವಾಪಸ್ ಹೋಗದ ಹಾಗೆ ಅವರ ಮನಸ್ಸನ್ನು ಒಂದು ಚೇಂಜ್ ಮಾಡುವಂಥ ಒಂದು ಆ ವಿಧಾನ ಸೈಕೋಥೆರಪಿ ಅಥವಾ ಕೌನ್ಸಿಲಿಂಗ್ ಏನುಂಟು ಅದರ ಅಗತ್ಯ ತುಂಬ ಇದೆ. ಇದೆಲ್ಲ ಒಂದು ಸಮ್ಮಿಳಿತವಾಗಿ ಸೇರಿಸ್ಕೊಂಡು ಮಾಡಿಕೊಂಡು ಹೋಗುವಂಥ ಒಂದು ಸುಸಜ್ಜಿತ ಒಂದು ಚಿಕಿತ್ಸೆಯ ವ್ಯವಸ್ಥೆನೇ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ಅದು ಡಿಅಡಿಕ್ಷನ್ ಇರ್ಬೋದು ಅಥವಾ ಜೆರಿಯಾಟ್ರಿಕ್ ಕೇರ್ ಇರ್ಬೋದು ಅಥವಾ ಮಕ್ಕಳ ಒಂದು ಮನೋ ಸಮಸ್ಯೆಗಳಿರ್ಬೋದು, ಅದಕ್ಕೆಲ್ಲದೂ ಕೂಡ. ಅದಲ್ಲದೆ ನಮ್ಮ ಈ ಒಂದು ಸೆಂಟರಲ್ಲಿ ಮೆಡಿಕಲ್ ಸಮಸ್ಯೆಗಳಿಗೂ ಕೂಡ ಎಮರ್ಜೆನ್ಸಿ ಸರ್ವಿಸನ್ನು ನಾವು ಕೊಡ್ತಾ ಇದ್ದೇವೆ. 24/7 ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿ ಎಮರ್ಜೆನ್ಸಿ ಕೇರ್ ಅದನ್ನು ನಾವು ಇದು ಮಾಡಿಕೊಂಡು ಅವರಿಗೆ ಸ್ಟೆಬಿಲೈಸ್ ಮಾಡಿ, ಅದಕ್ಕೆ ನಾವೊಂದು ಕ್ಯಾಜುವಲ್ಟಿ ಅಂತ ಒಂದು 16 ಬೆಡ್ಗಳ ಒಂದು ಕ್ಯಾಜುವಲ್ಟಿ ಇದೆ. ಹಾಗೆ 6 ಬೆಡ್ಗಳ ICU ಇದೆ. ಇದರಲ್ಲಿ ಈ ಮೆಡಿಕಲ್ ಸಮಸ್ಯೆಗಳನ್ನು ಸ್ಟೆಬಿಲೈಸ್ ಮಾಡಿ ಮತ್ತು ಅವರಿಗೆ ಬೇಕಾದ ಒಂದು ಏನು ಮುಂದೆ ಚಿಕಿತ್ಸೆಗೆ ಅಗತ್ಯ ಇದ್ದರೆ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. 24/7 ಆ್ಯಂಬ್ಯುಲೆನ್ಸ್ ಸರ್ವಿಸ್ ಇದೆ. ನುರಿತ ವೈದ್ಯರಿದ್ದಾರೆ 24/7. ಹಾಗೂ ಈ ಒಂದು ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ನಾನಲ್ಲದೆ ನಮ್ಮ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ನ ಬಳಗ ಉಂಟು. ಸುಮಾರು ಒಂದು 10 ಜನ ನಾವಿದ್ದೇವೆ. ಅದರೊಟ್ಟಿಗೆ ಬೇರೆ ಥರದ ಸಿಬ್ಬಂದಿಗಳು ಈವಾಗಲೇ ನಾವೀಗ ಪ್ರಾರಂಭಿಕ ಹಂತದಲ್ಲೇ ಸಾಧಾರಣ ಒಂದು 60ಕ್ಕೂ ಹೆಚ್ಚು ಜನ ಇಲ್ಲಿ ದುಡಿತಾ ಇದ್ದಾರೆ ಅಂತ ಹೇಳ್ಕೊಳ್ಳುವಂಥದ್ದು ನನಗೆ ಒಂದು ಸಂತೋಷದ ವಿಷಯ. ಇದೊಂದು ಆ್ಯಕ್ಚುಲಿ ನಾವು ಇದು ಖಾಸಗಿ ಅಂತೇಳಿ ಪ್ರಾರಂಭ ಮಾಡಿದ್ದು. ಯಾಕಂತ ಹೇಳಿದರೆ ನಾವು ಅದನ್ನು ಒಂದು ಈ ಕ್ರೆಡಿಬಿಲಿಟಿ ಎಸ್ಟಾಬ್ಲಿಷ್ ಮಾಡಬೇಕಲ್ಲ. ಈಗ ನಮ್ಮ ಫ್ಯಾಮಿಲಿ ಟ್ರಸ್ಟ್ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದೆ. ಪ್ರಾರಂಭಿಕ ಹಂತದಲ್ಲಿ ನಾವು ಇದು ಕೈಯಿಂದ ಹಾಕಿ ಮಾಡಬೇಕಾಗತ್ತೆ. ಆದರೆ ಲಾಂಗ್ ರನ್ನಲ್ಲಿ ಇದೊಂದು ನಮಗೆ ಒಂದು ಕಷ್ಟ ಆಗಬಾರ್ದು, ಇದು ಹೊರ ಬೀಳಬಾರ್ದು ಅನ್ನುವಂಥ ಒಂದು ದೃಷ್ಟಿಯಿಂದ ಇದನ್ನು ನಾವೊಂದು ಸೆಲ್ಫ್ ಸಸ್ಟೈನಿಂಗ್ ಮಾಡೆಲ್ ಆಗಿ ನಾವು ಮಾಡುವ ಒಂದು ಯೋಜನೆ ಇದೆ. ಅಂತ ಹೇಳಿದರೆ ಇದರ ಕಾಲ ಮೇಲೆ ನಿಲ್ಲಬೇಕು. ಇದನ್ನು ನಾವು ನಿಜವಾಗಿಯೂ ನಾವು ಕಮರ್ಷಿಯಲ್ ಆ್ಯಂಗಲಲ್ಲಿ ನೋಡೋದಿಲ್ಲ. ಅದು ಹಾಗಂತ ತಕ್ಷಣ ನಮಗೆ ಇಲ್ಲಿ ಖರ್ಚುಗಳಿದೆ, ವೆಚ್ಚಗಳಿವೆ, ಬೇಕಾದಷ್ಟು ಫೆಸಿಲಿಟೀಸನ್ನು ಕೊಡುವಲ್ಲಿ ಖರ್ಚು ಬರುತ್ತೆ, ಮತ್ತು ಸಂಬಳ ಕೊಡಬೇಕು, ಬೇರೆ ರಿಕರಿಂಗ್ ಎಕ್ಸ್ಪೆಂಡಿಚರ್ ತುಂಬ ಇರುತ್ತೆ. ಅದನ್ನು ನಿಭಾಯಿಸಲಿಕ್ಕೆ ನಮಗೆ ಹಣ ಬೇಕಾಗುತ್ತೆ. ಅದಕ್ಕೆ ಸೆಲ್ಫ್ ಸಸ್ಟೈನಿಂಗ್ ಮಾಡಲ್ ಅಂತ ಹೇಳಿದರೆ 1/3 ಅಂತ ಹೇಳಿದರೆ ಕೆಳ ಒಂದು 1/3 ನಾವು ಚಾರಿಟೇಬಲ್, ಅಂದರೆ ವೆರಿ ಬೇಸಿಕ್ ಮಿನಿಮಮ್ ಎಷ್ಟು ಅವರಿಗೆ ಯಾವುದು ಕೂಡ ನಾವು ಸಂಪೂರ್ಣ ಉಚಿತ ಅಂತ ಹೇಳಿದರೆ ಅದಕ್ಕೆ ಬೆಲೆ ಸಿಗುವುದಿಲ್ಲ. ಅದು ನಾನು ಕಂಡಂಥ ಒಂದು ಸತ್ಯ. ಅದು ಸಂಪೂರ್ಣ ನಾವು ಉಚಿತ ಅಂತ ಹೇಳಿದರೆ ನಾವು ಮೆಡಿಸಿನ್ ಕೊಟ್ಟರೆ ಮತ್ತು ಹೋಗುವಾಗಲೇ ದಾರಿಯಲ್ಲಿ ಬಿಸಾಟು ಹೋಗ್ತಾರೆ. ಅದು ನಾನು ಕಂಡಿದ್ದೇನೆ. ಆದ್ದರಿಂದ ಸ್ವಲ್ಪ ಅದು ನಾವು ಅದಕ್ಕೆ ಚಾರ್ಜ್ ಮಾಡಬೇಕು. ಯಾಕಂದರೆ ಯಾವುದು ಕೂಡ ಫ್ರೀ ಮೀಲ್ ಅಲ್ಲ. ಅದಕ್ಕೆ ಸ್ವಲ್ಪ ವೆರಿ ಮಿನಿಮಮ್ ಚಾರ್ಜ್ ಮಾಡುವಂಥ ಒಂದು ಕೆಳನ ಒಂದು ಸ್ತರ, ಮತ್ತು ಮಧ್ಯದ ಸ್ತರದಲ್ಲಿ 1/3 ಅದು ನೋ ಲಾಸ್ ನೋ ಪ್ರಾಫಿಟ್. ನಮ್ಗೆ ಎಷ್ಟು ಖರ್ಚಾಗುತ್ತೆ ಅಷ್ಟನ್ನು ನಾವು ಪೇಷಂಟ್ಸ್ಗೆ ಚಾರ್ಜ್ ಮಾಡುವಂಥದ್ದು. ಅದು
1/3 ಮತ್ತು ಅಪ್ಪರ್ 1/3 ಅವರು ಸ್ವಲ್ಪ ಶ್ರೀಮಂತರು, ಹಣ ಇದ್ದವರು, ಅವರಿಗೆ ಎಕ್ಸ್ಟ್ರಾ ಫೆಸಿಲಿಟೀಸ್ ತಗೊಳ್ಳೋ ಒಂದು ಇದು ಕೆಪಾಸಿಟಿ ಇರುತ್ತೆ. ಅವರಿಗೆ ನಾವು ಎಕ್ಸ್ಟ್ರಾ ಫೆಸಿಲಿಟೀಸ್ ಕೊಟ್ಟು ಸ್ಪೆಷಲ್ ರೂಮ್ಸ್ ಇರ್ಬೋದು, ಅಥವಾ ಬೇರೆ ಚಿಕಿತ್ಸೆ ಒಂದು ಮಟ್ಟ ಇರ್ಬೋದು, ಅಥವಾ ಆಧುನಿಕ ಚಿಕಿತ್ಸೆಗಳಿಗೆ ತಗೊಳ್ಳುವಂಥದ್ದು ಎಕ್ಸ್ಟ್ರಾ ವೆಚ್ಚ ಇರ್ಬೋದು, ಅದನ್ನೆಲ್ಲ ನಾವು ಮಾಡುವಾಗ ಅಲ್ಲಿ ಸ್ವಲ್ಪ ನಮಗೆ ಉಳಿತಾಯ ಆಗುತ್ತೆ. ಆ ಉಳಿತಾಯದ ಹಣವನ್ನು ಕೆಳಗಿನ ಸ್ತರಕ್ಕೆ ಉಪಯೋಗಿಸ್ಕೊಂಡು ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೇವೆ. ಮಧ್ಯದ ಹಂತದಲ್ಲಿ ನೋ ಲಾಸ್ ನೋ ಪ್ರಾಫಿಟ್, ಮತ್ತು ಮೇಲಿನ ಹಂತದಲ್ಲಿ ಸಿಗುವಂಥ ಒಂದು ಉಳಿತಾಯ ಏನಿರುತ್ತೆ ಅದನ್ನು ಕೆಳಗಿನ ಇದಕ್ಕೆ ಉಪಯೋಗಿಸ್ಕೊಂಡು ಸೆಲ್ಫ್ ಸಸ್ಟೈನಿಂಗ್ ಮಾಡೆಲ್ ಮಾಡಬೇಕಾದಂಥ ಆ ಒಂದು ಮಾಡೆಲ್ ಮಾಡುವ ಒಂದು ಉದ್ದೇಶ ಇದೆ. ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ನಾಳೆ ದಿವಸ ನಾವು ಇದಿಷ್ಟು ಮಾಡಿಕೊಂಡು ಮತ್ತೆ ಎಲ್ಲ ಖರ್ಚು ಮಾಡಿ ಮತ್ತೆ ಏನೂ ಇಲ್ಲ ಅಂತ ಆಗುವಂಥ ಪರಿಸ್ಥಿತಿ ಬರಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವು ಅದನ್ನು ಯಾವುದನ್ನು 100ಕ್ಕೆ 100 ಫ್ರೀ ಮಾಡುವಂತ ನಾವು ಎನ್ಕರೇಜ್ ಮಾಡೋದಿಲ್ಲ. ಆದರೂ ತುಂಬ ಒಂದು ಪುವರ್, ತುಂಬ ಬಡವರಂತ ಇದ್ದರೆ ಅದು ಟ್ರಸ್ಟಿನ ಒಂದು 10% ಅಷ್ಟು ಫ್ರೀ ಮಾಡುವಂಥ ಒಂದು ಯೋಜನೆ ಇದೆ. ಆದರೆ ಅದಕ್ಕೆ ಬೇಕಾದ ಫಂಡ್ಸ್ ಎಲ್ಲ ಬರಬೇಕು, ಕಾರ್ಪಸ್ ಎಲ್ಲ ಆಗಬೇಕು. ಅದಾದಮೇಲೆ ನಾವು ಮಾಡುವಂಥ ಒಂದು ಚಿಕಿತ್ಸೆ ಇದೆ. ಮೊನ್ನೆ ನಮ್ಮ ಮಾನ್ಯ ಸಭಾಪತಿಯವರು, ಇದೇ ಕ್ಷೇತ್ರದವರು, ಶ್ರೀಯುತ ಮಾನ್ಯ UT ಖಾದರ್ ಅವರು ಪೂರ್ವಭಾವಿ ಸಭೆಯಲ್ಲಿ ಹೇಳಿದರು, ಇಷ್ಟು ಒಳ್ಳೆಯ ಒಂದು ವಾತಾವರಣದಲ್ಲಿ ನೀವು ಈ ಒಂದು ಮಾನಸಿಕ ರೋಗಿಗಳ ಚಿಕಿತ್ಸೆ ಕೊಡ್ತಾ ಇದ್ದೀರಿ, ಅದಕ್ಕೆ ಸರ್ಕಾರದಿಂದ ನಾವು ಆದಷ್ಟು ಸಹಾಯ ಮಾಡ್ತೇವೆ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಆಯುಷ್ಮಾನ್ ಯೋಜನೆ ಇರ್ಬೋದು ಮತ್ತು ಬೇರೆ ಬೇರೆ ಯೋಜನೆಗಳನ್ನೆಲ್ಲ ಅನುಷ್ಠಾನ ಮಾಡಿಕೊಳ್ಳಿ ಅಂತ ಅವರೊಂದು ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಮೀಟಿಂಗಲ್ಲಿ ನಮ್ಮ ಜಿಲ್ಲೆಯ DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಕೂಡ ಇದ್ದರು. ಅವರೊಂದಿಗೆ ನೀವು ಒಡಂಬಡಿಕೆಲ್ಲ ಮಾಡ್ಕೊಳ್ಬೋದು ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬರ್ಬೋದು. ಖಂಡಿತ ಈ ಟ್ರಸ್ಟನ್ನು ನಾವು ಹುಟ್ಟುಹಾಕಿದ ಉದ್ದೇಶವೇ ಅದು, ಸಮಾಜಮುಖಿ ಕೆಲಸಗಳನ್ನು ಮಾಡುವಂತೆ. ಅದೇ ಒಂದು ಉದ್ದೇಶದಿಂದ ನನ್ನ ಅಣ್ಣಂದರೆಲ್ಲ ಅದಕ್ಕೆ ಒಂದು ತುಂಬ ಸಪೋರ್ಟಿವ್ ಆಗಿ ನಮ್ಮೊಂದು ಸಹಕಾರ ಕೊಡ್ತಾ ಇದ್ದಾರೆ. ಅವರದ್ದು ಏನು ಉಳಿತಾಯ ಉಂಟು, ಏನು ಉಳಿಸಿದ್ದಾರೆ ಅವರ ಜೀವಮಾನದಲ್ಲಿ, ಅದನ್ನೆಲ್ಲ ಇದಕ್ಕೆ ಅವರು ಉಪಯೋಗ ಮಾಡಿಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಲವರು ಅಣ್ಣಂದಿರು ಇಲ್ಲ, ಈಗ ಅವರ ಒಂದು ಏನು ಉಳಿತಾಯ ಇದೆ ಅದನ್ನು ನಾವು ಅದರದ್ದನ್ನೇ ನಾವು ಸಂಗ್ರಹದಿಂದ ಒಟ್ಟಾಕಿ ನಾವು ಇದನ್ನು ಮಾಡ್ತಾ ಇರುವಂಥ ಒಂದು ಕೆಲಸ. ಇದು ಸಮಾಜಮುಖಿ ಕೆಲಸವೇ. ಇದರಲ್ಲಿ ನಾವೇನು ಆದಾಯವನ್ನು ನಿರೀಕ್ಷೆ ಮಾಡೋದಿಲ್ಲ. ಹಾಗಂತ ನಾವು ಎಲ್ಲದನ್ನು ಹೇಳಿದ ಹಾಗೆ ಫ್ರೀ ಮಾಡಲಿಕ್ಕೂ ಬರೋದಿಲ್ಲ, ಯಾಕಂದರೆ ಖರ್ಚು ಇರುತ್ತೆ. ಇಷ್ಟೊಂದು ಒಳ್ಳೆ ಫೆಸಿಲಿಟೀಸ್ ಕೊಡುವಾಗ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ನಾವು ಕೆಳಮಟ್ಟದ ಚಿಕಿತ್ಸೆ ಕೊಡಲಿಕ್ಕೆ ಆಗೋದಿಲ್ಲ. ನಾವು ಮೇಲ್ಮಟ್ಟದ ಒಂದು ಸ್ಟೇಟ್ ಆಫ್ ಆರ್ಟ್ ಮಾಡಬೇಕಂತ ಇದ್ದೇವೆ. ಯಾಕಂತ ಹೇಳಿದರೆ ಆ ಥರ ನಾವು ಮಾಡಿದರೆ ಅವರು ಯಾವ ಸ್ತರದಲ್ಲಿ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾವ ಗುಣಮಟ್ಟದಲ್ಲಿ ಕೊಡ್ತೇವೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಹಾಗೆ ನಾವು ಮಾಡ್ಕೊಂಡು ಹೋದರೆ ಈ ಒಂದು ಬೆನಿಫಿಟ್ ಜನಸಾಮಾನ್ಯರಿಗೂ ತಲುಪ್ತದೆ ಅನ್ನುವಂಥ ನನ್ನ ಒಂದು ಕಳಕಳಿ ಹಾಗೂ ಉದ್ದೇಶ ಅದು ಈಡೇರ್ತದೆ. ನಿಮ್ಮೆಲ್ಲರ ಸಹಕಾರದಿಂದ, ಜನರ ಸಹಕಾರದಿಂದ, ಸರ್ಕಾರದ ಸಹಕಾರದಿಂದ ಕೂಡ ಅದು ಉದ್ದೇಶ ಈಡೇರ್ತಂತ ನನ್ನ ಒಂದು ಹಂಬಲ. ಧನ್ಯವಾದಗಳು.